ಮಾಡಿದ ಪಾಪ ಸುಮ್ನೆ ಬಿಡುತ್ತಾ? ನೂರಾರು ಮಕ್ಕಳು ಸಾವಕ್ ಕಾರಣ ಅನ್ನಲ್ಲ, ಇವತ್ತು ನಾಯಿ ತರ ಸತ್ ಬಿದ್ದಿದ್ದಾನೆ. ಮಿನಿಸ್ಟರ್ನ ಸತ್ತೋದ, ಆದ್ರೆ ನೀನ್ ಸಿಗಾಕೊಂಬಿಟ್ಟೆ. ಏನ್ ಹೇಳ್ತಾ ಇದ್ಯಾ? ಮತ್ತಿನೇನಯ್ಯ, ಬೈ ಎಲೆಕ್ಷನ್ ನಲ್ಲಿ MLA ಟಿಕೆಟ್ ನಿನಗೆ ಕೊಡೋದು ಅಂತ ಚೀಫ್ ಮಿನಿಸ್ಟರ್ ಡಿಸೈಡ್ ಮಾಡಿ ಆಗೋಗಿದೆ. ಅಮ್ಮ, ನಿಮ್ ಮಗ ಈಗ ಬರೀ ಮೇಯರ್ ಅಷ್ಟೇ ಅಲ್ಲ, MLA. ಜಯನಗರ ಕ್ಷೇತ್ರದಿಂದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದ ಶ್ರೀಯುತ ಕಿಚ್ಚ ಅವರು ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಶ್ರೀ ಎಂ ರವೀಂದ್ರ ಅವರನ್ನು 2,60,000 ಮತಗಳ ಅಂತರದಿಂದ ಸೋಲಿಸಿ ಜಯಗಳಿಸಿದ್ದಾರೆ. ಸರ್, ಸರ್ 2,60,000 ಮೆಜಾರಿಟಿ. ಅಪೋಸಿಷನ್ಗೆ ಡೆಪಾಸಿಟೇ ಇಲ್ಲ. ಈ ವಯಸ್ಸಿನಲ್ಲಿ ಇಷ್ಟು ಮೆಜಾರಿಟಿಯಿಂದ ಗೆದ್ದು ಬಂದವನ್ನ ನಾನು ನನ್ನ ಕೆರಿಯರ್ ನಲ್ಲೇ ನೋಡಿಲ್ಲ. ಸರ್, ತಾವು ನನ್ನ ಅಷ್ಟೇ ಅಲ್ಲ, ಹಿಂದೆ ನಿನ್ನ ಕ್ಷೇತ್ರದಲ್ಲಿ ಸತ್ತ ಚಂದ್ರಶೇಖರಯ್ಯ ಮಿನಿಸ್ಟರ್ ಪೋರ್ಟ್ಫೋಲಿಯೋನ ನಾನು ನಿನಗೆ ನೀನು ಕೇಳ್ದೇನೆ ಕೊಡ್ತಾ ಇದ್ದೀನಿ. ಸರ್, ಅದು ನಾನು ಏನು ಚಿಲ್ಡ್ರನ್ ವೆಲ್ಫೇರ್ ಪೋರ್ಟ್ಫೋಲಿಯೋಗಿಂತ ಎಜುಕೇಶನ್ ಮಿನಿಸ್ಟರ್ ಮಾಡಿದ್ರೆ ಸರ್. ಅದು ಹೇಗಯ್ಯ ಸಾಧ್ಯ? ಆ ಪೋರ್ಟ್ಫೋಲಿಯೋದಲ್ಲಿ ಅವನಿದಾನಲ್ಲ, ಆ GK ಹರಿಕೃಷ್ಣ. ಸರ್ ಇದಾರೆ, ಇಲ್ಲ ತಾನೇ ಹೇಳಿಲ್ಲ. ಆದ್ರೆ ನಾನೇ ಹೇಳ್ತಾ ಇದ್ದೀನಿ ಅಂದ್ರೆ, ರೀಸೆಂಟ್ ಆಗಿ ಎಜುಕೇಶನ್ ಮುಗಿಸ್ಕೊಂಡ್ ಬಂದಿದ್ದೀನಿ. ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಏನು, ಎಲ್ಲಿ ಟ್ಯಾಕಲ್ ಮಾಡಿದ್ರೆ ಹೇಗೆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೋದು ಅಂತ ನನಗೆ ಗೊತ್ತಿದೆ. ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ ಸರ್. ಅಲ್ಲಯ್ಯ, ಈಗಿರೋನ್ನ ಬದಲಾಯಿಸೋದಕ್ಕೆ ಕಾರಣ ಬೇಕಲ್ಲ. ಆಲ್ರೆಡಿ ಅವ್ರ ಮೇಲೆ ಒಂದು ಸ್ಕಾಲರ್ಶಿಪ್ ಸ್ಕ್ಯಾಮ್ ಇದೆ. ನೀವ್ ಈಗ ಅವ್ರನ್ನ ಬದಲಾಯಿಸಿದ್ರೆ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ನ ಅರ್ಥ ಮಾಡ್ಕೊಂಡು ಅವ್ರಗಳಿಗೆ ಸಪೋರ್ಟ್ ಮಾಡ್ದಾಗಿರುತ್ತೆ ಸರ್. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅಕಸ್ಮಾತ್ ಆ ಪೋರ್ಟ್ಫೋಲಿಯೋ ನೀವು ನನಗೆ ಕೊಡಕ್ ಆಗಿಲ್ಲ ಅಂದ್ರೆ ನನಗೆ ಮಿನಿಸ್ಟರ್ಗಿರಿ ಬೇಡಿ ಸರ್, ಬರೀ MLA ಬಿಡ್ತೀನಿ. ಸರಿ ಮಾರಾಯ, ನಾಳೆಯಿಂದ ನೀನೇ ಎಜುಕೇಶನ್ ಮಿನಿಸ್ಟರ್. ಸರ್, ಸರ್ ಥ್ಯಾಂಕ್ ಯು ಸರ್. That is politics, and I am a politician. ಸರ್, ಪ್ರಿಂಟಿಂಗ್ ಪ್ರೆಸ್ ನವ್ರನ್ನ ಬರಕ್ಕೆ ಹೇಳಿದ್ರಂತೆ, ಬಂದಿದ್ದಾರೆ. ಕಳಿಸಿ. ಗುಡ್ ಮಾರ್ನಿಂಗ್ ಸರ್. ಸ್ಕೂಲ್ದು ಕಾಲೇಜು ಟೆಕ್ಸ್ಟ್ ಬುಕ್ಸ್ ಹಾಗೆ ಗವರ್ಮೆಂಟ್ಗೆ ಸಂಬಂಧಪಟ್ಟಂತ ಎಲ್ಲ ಪ್ರಿಂಟಿಂಗ್ ಕಾಂಟ್ರಾಕ್ಟ್ಸ್ ನಿಮಗೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಅದ್ರ ಬೆಲೆ ಬರೀ ಥ್ಯಾಂಕ್ಸ್ ಅಲ್ಲ, 5 crores, 5 ಕೋಟಿ. ಓಕೆ ಸರ್. ಓ, ಏನ್ರು ಹೇಗಿದ್ದೀರಾ? ಏನ್ ಪೂಜಾರಿ, ಊಟ ಮಾಡ್ದೆ ಹೆಂಗೆ? ಏನ್ ನೋಡಕ್ ಬಂದ್ರ? ಇಲ್ಲ, ಅಮ್ಮ ಕರ್ಸಿದ್ರು. ಏಕೆ? ಅಮ್ಮಂಗೆ ಸುಮ್ಮಂಗೆ ಏನಾದ್ರು? ಅಮ್ಮ, ಅಮ್ಮ, ಸುಮಾ, ಏನಾಯ್ತಮ್ಮ? ನೀನ್ ಮಾಡೋ ಪಾಪದ ಕೆಲಸಗಳಿಗೆ ನಮ್ಮ ಮುಖಗಳನ್ನ ಯಾಕೆ ಅಡ್ಡ ಇಟ್ಕೊಂಡಿದ್ಯಾ? ಎಷ್ಟು ಜನ ಅಮಾಯಕರ ತಲೆ ಒಡೆದು ರಕ್ತ ಹೀರಿ ಈ ಹಣನ ಸಂಪಾದನೆ ಮಾಡಿದೆ. ಎಷ್ಟು ಮನೆ ಹಾಳು ಮಾಡಿ ಎಷ್ಟು ದುಡ್ಡು ಸೇರಿಸಿದೆಯೋ.
ಗೌರ್ಮೆಂಟ್ ಹಣ ಅದು. ಗೌರ್ಮೆಂಟ್ ಹಣ ಆದ್ರೆ ಬ್ಯಾಂಕ್ನಲ್ಲೋ ಖಜಾನೆಲ್ಲೋ ಇರೋದು ನಿನ್ ಹತ್ರ ಯಾಕೆ ಬಂತು? ಕೈ ಬದ್ಲಿಗಮ್ಮ ಅದು ಅಷ್ಟೇ. ಕೈ ಬದ್ಲೇನಾ ಅಥವಾ ಲಂಚದ ಹಣನ? ಅಮ್ಮ ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡ್ರಿ. ಯಾಕೆ ಮಾತಾಗಿ ನಿಂತಿದ್ಯಾ? ಮಾತಾಡೋ. ಅದು ಲಂಚನಾ? ಹೌದು ಲಂಚನೆಗಳು, ಹೌದು ಲಂಚನೆಗಳು. ಏನೀಗ ಏನು ಅಂತೀನಿ ನಾನು? ಅಲ್ಲಿ ಬಿದ್ದಿರೋ ಕೋಟಿ ಕೋಟಿ ಹಣನು ಲಂಚತೆ ಸರಿನಾ? ತಿನ್ನಕ್ಕೆ ಉಳಕ್ಕೆ ಮಾಡಿಟ್ಟಿದ್ದಾನೆ ಮುಚ್ಕ ಬಿದ್ದಿರ್ಬೇಕು. ಅದು ಬಿಟ್ಟು ನನ್ನ ರಾಜಕೀಯ ಜೀವನದಲ್ಲಿ ತಲೆ ಹಾಕೋ ಅಧಿಕಾರ ಯಾರಿಗೂ ಇಲ್ಲ ಇಲ್ಲಿ. ನಿನ್ ರಾಜಕೀಯ ಜೀವನದಲ್ಲಿ ತಲೆ ಹಾಕ್ತಿಲ್ಲಪ್ಪ, ನನ್ನ ಸ್ವಂತ ಮಗನ ವಿಷಯದಲ್ಲಿ ತಲೆ ಹಾಕ್ತಾ ಇರೋದು. ಹಣ ಎಲ್ಲಿಂದ ಬಂತು ಅಂತ ಕೇಳಿದಾಗ ಇದು ಲಂಚದ ಹಣ ಅಲ್ಲ, ಬೇರೆ ಏನಾದ್ರೂ ಹೇಳಿ ಭಗವಂತ ಅಂತ ನಾನ್ ದೇವರಲ್ಲಿ ಕೇಳ್ಕೊಳ್ತಾ ಇದ್ರೆ, ನೀನದು ಲಂಚದ ಹಣನೇ ತಗೊಂಡಿದ್ದೀನಿ, ಏನ್ ಮಾಡ್ತೀಯ ಅಂತ ಕೇಳೋ ಮಟ್ಟಕ್ಕೆ ಬರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬದಲಾಗ್ಬಿಟ್ಟೆ ಕಣೋ. ಬದಲಾಗಿದ್ದೀನಿ. ರಾಜಕೀಯ ಕೇಳಿದ್ರು ವ್ಯಕ್ತಿ ಬದಲಾಗಿಲ್ಲ ಅಂದಲ್ಲ, ಅದು ವ್ಯಕ್ತಿಗಲ್ಲ, ರಾಜಕೀಯಕ್ಕೆ ಅವಮಾನ. ನೋಡೆ, ಬದಲಾಗಿರೋ ನನ್ನ ಜೊತೆ ಇರಕ್ಕೆ ಆಸೆನಾ? ಕಣ್ಣಿದ್ರು ಏನು ಕಾಣ್ತಾ ಇರ್ತಾರ ಕೂಡ್ರಾಗಿ ಮನೇಲಿ ಬಿಟ್ಟಿರಿ ನೀವು. ಅದರ್ವೈಸ್ ಜಸ್ಟ್ ಗೆಟ್ ಔಟ್. ಏನ್ ಮಾತಾಡ್ತಾ ಇದೀರ ಅಂತ ಬುದ್ಧಿ ಇದೆಯಾ ನಿಮ್ಗೆ? ಅಮ್ಮನ್ನೇ ನಮ್ಮಮ್ಮನಿಗೆ ಬುದ್ಧಿ ಇದ್ದೇ ಹೇಳ್ತಾ ಇರೋದೆ. ಇಷ್ಟ ಇದ್ರೆ ಇರಲಿಲ್ಲ, ಹೋಗ್ಲಿ. ನಿಮ್ ಮನುಷ್ಯರ ಎಷ್ಟು ಇರ್ಬೇಕು ಅಷ್ಟರಲ್ಲಿ ಇದ್ರೆ ಚಂದ. ಯೋಗ್ಯತೆ ಮೀರಿ ಮಾತಾಡಿದ್ರೆ ಏನೋ ಮಾಡ್ತೀಯ ನೀನು? ಏನ್ ಮಾಡ್ತೀಯ? ಸುಮ್ಮನಿಗೆ ನೀನ್ ಹೆಂಡತಿ ಮೇಲೆ ಕೈ ಮಾಡಿಲ್ಲ. ಯೋಗ್ಯತೆ ಮೇಲೆ ಮಾತಾಡಬೇಡಿ ಅನ್ನೋ ಮಾತು ನನ್ನ ಮಕ್ಕಳ ಮೊದಲು ನಿಮ್ಗೆ ಅನ್ವಯಿಸುತ್ತೆ. ಕರೆಕ್ಟ್. ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ನೀನು ಪಾಲಿಟಿಕ್ಸ್ ಬಂದಿದ್ಯಾ? ಎಲ್ಲ ಜನರಿಗೂ ಎಲ್ಲ ಬಿದ್ದಲು ನ್ಯಾಯ ಸಿಗತ್ತಂತ ನಾವ್ ಅನ್ಕೊಂಡಿದ್ರೆ ನೀನು ಜಾಸ್ತಿ ಐತೆ ನಿಮ್ದು. ಯಾರ ಹತ್ರ ಮಾತಾಡ್ತಿದ್ರ ನೀವು ಗೊತ್ತಾ? ಮಿನಿಸ್ಟರ್ ಕಿಚ್ಚ ಹತ್ರ. ನಮ್ಮನ್ನ ದಯವಿಟ್ಟು ಕ್ಷಮಿಸ್ಬಿಡಿ ವಿದ್ಯಾಮಂತ್ರಿ ಕೃಷ್ಣ ಮೋಹನ್ ರವರೇ. ನಿಮ್ಮ ಮುಂದೆ ನಿಂತು ಮಾತಾಡೋದಕ್ಕೆ ಯೋಗ್ಯತೆ ಇಲ್ಲ ಅನ್ನೋದನ್ನ ಮರೆತು ತಾಯಿಯಾಗಿ, ಹೆಂಡತಿಯಾಗಿ, ಸ್ನೇಹಿತರಾಗಿ ಎಲ್ಲ ಏನೇನೋ ಮಾತಾಡ್ಬಿಟ್ವಿ. ಕ್ಷಮಿಸ್ಬಿಡಿ. ಈ ಹಣನ ನೀವೇನು ಲಂಚ ಅಂತ ಹೇಳಿ ಒಬ್ಬರು ಹೊಟ್ಟೆ ಮೇಲೆ ಹೊಡೆದು ಸಂಪಾದಿಸ್ತಿರೋ ನಿಮಗೆ, ನಿಮ್ಮಂಥವ್ರಿಗೆ ಆ ವೆಲ್ಫೇರ್ ಮಿನಿಸ್ಟರ್ ಬಂತಲ್ಲ ಸಾವು, ಅದಕ್ಕಿಂತ ಹೀನವಾದ ಸಾವು ಬರುತ್ತೆ. ಅಹಂನಲ್ಲಿ ನೀನಿವತ್ತು ಆ ತುಂಬು ಗರ್ಭಿಣಿ ಮೇಲೆ ಕೈ ಮಾಡ್ತೀಯಲ್ಲ, ಆಗ್ಲೇ ನನ್ನ ಮಗನಾಗಿ ನೀನು ಸತ್ ಹೋದೆ. ನೋಡ್ಸುಮ್ಮ, ಮಗನಾಗಿ ಅವನು ನನ್ನ ಪಾಲಕ್ ಸತ್ ಹೋದ. ಅದಕ್ಕೆ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಗಂಡನಾಗಿ ಅವನು ಇನ್ನೂ ನಿನ್ ಮನಸ್ಸಿನಲ್ಲಿದ್ರೆ ನೀನಿಲ್ಲೇ ಇರ್ಬೋದು. ಅಮ್ಮ, ನಾನು ನಿಮ್ ಜೊತೆನೆ ಬರ್ತೀನಿ. ಹೋಗಿ ಎಲ್ಲ ಹೋಗಿ ಏನ್ ಹೆದರ್ಸ್ತಾ ಇದ್ದೀರಾ? ಮರ್ತು ಬಿಟ್ಟಿದ್ದೆ. ಗೊತ್ತಿದ್ದೋ ಗೊತ್ತಿಲ್ದೇನೋ ಕೆಲ್ಸ ಬಿಡ್ಬೇಡಿ ಅಂತ ಹೇಳಿ